ಮಗಳು ಅಷ್ಟು ಮೃದುವಾಗಿ ಕರೆದು ಟಿಫಿನ್ ಬಡಿಸ್ತೀನಿ ಅಂದ ತಕ್ಷಣ ರಾಮಕೃಷ್ಣ ಅವ್ರ ಶಾಕ್ನಿಂದ ಪಾಪ ನಾಲಿಗೆ ಮೇಲೆ ರಕ್ತ ಬರ್ತಿರೋದನ್ನು ಮರೆತು ಕಣ್ಣು ದೊಡ್ಡದು ಮಾಡಿಕೊಂಡು ನೋಡ್ತಿದ್ರೆ ಸಾಮ್ರಾಟ್ ಕೂಲಾಗಿ ನಗ್ತಾ, ನೀನು ಕೂಡ ಕೂತ್ಕೋ ಸುರಕ್ಷಾ, ಇಬ್ಬರು ಸೇರಿ ತಿನ್ನೋಣ ಅಂದ. ಹಾಂ ಸರಿ ಸಾಮ್ರಾಟ್ ಅಂತ ಸಾಮ್ರಾಟ್ಗೆ ಬಡಿಸಿ ತಾನು ಕೂತ್ಲು. ಸುರಕ್ಷಾ ಕೂಡ ಬಡಿಸ್ಕೊಳ್ಳುವವರೆಗೆ ಕಾದ ಸಾಮ್ರಾಟ್ ಸುರಕ್ಷಾ ಕೂಡ ಕೂತ್ ಕೂಡಲೇ ಇಡ್ಲಿಯನ್ನು ಸಣ್ಣದಾಗಿ ಮುರಿದು ಚಟ್ನಿಲಿ ಅದ್ದಿ ಬಾಯಿಗೆ ಇಟ್ಕೊಂಡ. ಖಾರ ಬೆರೆಸಿದ್ರೆ ಬಣ್ಣ ಗೊತ್ತಾಗ್ಬಿಡುತ್ತೆ ಅಂತ 2 ಚಮಚ ತುಂಬ ಮೆಣಸಿನ ಪುಡಿ, 2 ಚಮಚ ತುಂಬ ಜಾಸ್ತಿ ಉಪ್ಪು ಹಾಕಿದ ಚಟ್ನಿ ಘಾಟಿಗೆ ಮೊದಲ ತುತ್ತಿಗೆ ಗಟ್ಟಿಯಾಗಿ ಒಕ್ಕರಿಸ್ತಾ ಕಣ್ಣಲ್ಲಿ ನೀರು ಬರ್ತಿದ್ರೆ ಅದನ್ನು ನೋಡ್ತಿರೋ ಸುರಕ್ಷಾ ತುಟಿಗಳಲ್ಲಿ ಈ ಬಾರಿ ಒಂದು ಕ್ರೂರವಾದ ನಗು. ಸುರಕ್ಷಾ ನಗು ನೋಡ್ತಾ ಪಕ್ಕದಲ್ಲೇ ಇದ್ದ ನೀರು ಕುಡಿದು ಮತ್ತೆ ಅದನ್ನೇ ತಿನ್ನೋದಕ್ಕೆ ಶುರು ಮಾಡ್ದ ಸಾಮ್ರಾಟ್. ಸುರಕ್ಷಾ ಮೇಲಿಂದ ನೋಟ ಕಿತ್ತದೆ ಸಣ್ಣದಾಗಿ ನಗ್ತಿದ್ದ ಸಾಮ್ರಾಟ್ ಇನ್ನೂ ನಗುತ್ತಲೇ ಇರೋದನ್ನು ನೋಡಿ ಇನ್ನೂ ಕೋಪ ಬಂದ ಸುರಕ್ಷಾ ಈ ಬಾರಿ ಬೇಕಂತಲೇ ಹೊಗೆ ಬರ್ತಿದ್ದ ಸಾಂಬಾರು ತೋರಿಸುತ್ತಾ, ಸಾಮ್ರಾಟ್ ಸಾಂಬಾರು ಬೇಕಾ ಅಂದ್ಲು. ಸುರಕ್ಷಾ ನಗುವಿನಲ್ಲಿ ಅವಳ ಸೇಡು ತಿಳಿತಿದ್ರೆ, ಓಕೆ ಕ್ಲೌಡಿ, ನಿನ್ನಿಷ್ಟದಂತೆ, ನೀನು ಹೇಗೆ ನನ್ನ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂದ್ಕೊಂಡ್ರೆ ಹಾಗೆ, ನನಗೇನು ಅಭ್ಯಂತರ ಇಲ್ಲ ಕ್ಲೌಡಿ ಅಂದ ಸಾಮ್ರಾಟ್. ಸುರಕ್ಷಾ ಆಲೋಚನೆಗೆ ಅವನಿಗೆ ಇಂಡಿಯಾದಲ್ಲಿ ಬಿಸಿ ಬಿಸಿ ಕಾಫಿಯಲ್ಲಿ ಅವಳು ಬೆರಳು ಮುಳುಗಿಸಿದ್ದು ನೆನಪಾಗಿ, ಆಗ ಅವಳು ಎಷ್ಟು ನೋವು ಅನುಭವಿಸಿದ್ಲೋ ಇವಾಗ ನಾನು ಅವಳ ಬಗ್ಗೆ ನಡ್ಕೊಂಡ ರೀತಿಗೆ 10 ಪಟ್ಟು ಹೆಚ್ಚು ನೋವು ಅನುಭವಿಸಲು ಸಿದ್ಧನಾಗಿದ್ದೀನಿ ಅಂತ ಅಂದ್ಕೊಳ್ತಾ ಇರಲು, ಕ್ಲೌಡಿ ಅನ್ನೋ ಕರೆಗೆ ಮತ್ತೆ ಉರಿದು ಹೋಗುತ್ತಾ ಈ ಬಾರಿ ಸ್ವಲ್ಪವೂ ಯೋಚನೆ ಮಾಡದೆ ಬಿಸಿ ಬಿಸಿಯಾಗಿರೋ ಸಾಂಬಾರನ್ನು ನೇರವಾಗಿ ಅವನ ಕೈ ಮೇಲೆ ಸುರಿದ್ಬಿಟ್ಲು ಸುರಕ್ಷಾ. ಉರಿಯಿಂದ ಅಂತ ಕೈಯನ್ನು ಹಿಂದೆ ಪಡಿತಿದ್ದ ಸಾಮ್ರಾಟ್ನನ್ನು ನೋಡಿ ದೂರದಲ್ಲಿ ಸೋಫಾದಲ್ಲಿ ಇದ್ದ ಶ್ರೀನಿವಾಸ್ ಅವರ ಕಡೆ ಒಂದು ಸಾರಿ ನೋಡಿ, ಇನ್ನೊಂದು ಸಾರಿ ನನ್ನ ಮುಟ್ಟಬೇಕು ಅಂತಾಗಲಿ ಅಥವಾ ಮುತ್ತು ಕೊಡಬೇಕಂತ ಹುಚ್ಚಾಗಿ ನಡ್ಕೊಂಡ್ರೆ ನಾನು ಏನು ಮಾಡ್ತೀನೋ ನನಗೆ ತಿಳಿಯಲ್ಲ. ಸೊ ನಿನ್ನ ಮಿತಿಯಲ್ಲಿ ನೀನಿದ್ರೆ ನಿನಗೇ ಒಳ್ಳೆಯದು. ಅದಲ್ಲದೆ ಮತ್ತೆ ಕ್ಲೌಡಿ ಅಂತ ನನ್ನ ಹತ್ರ ಬಂದರೆ ಏನು ಮಾಡ್ತೀನಿ ಅಂತ ಈ ಸಾರಿ ಹೇಳಲ್ಲ, ಮಾಡಿ ತೋರಿಸ್ತೀನಿ ಅಂದ್ಲು ಗಂಭೀರವಾಗಿ ಎಚ್ಚರಿಕೆಯನ್ನು ಕೊಡುತ್ತಾ. ಸಾಮ್ರಾಟ್ ಸುರಕ್ಷಾ ಮಾತಿಗೆ ನಗ್ತಾ, ಹೌದೌದು ಕ್ಲೌಡಿ ಬೇಬಿ, ಇನ್ನೂ ನೀನೇ ಮಾಡ್ತೀಯಾ ಅನ್ನುತ್ತಾ ಸುಟ್ಟ ಕೈಯಲ್ಲೇ ಬೆಳಗಿನ ಉಪಹಾರ ಮುಗಿಸ್ತಾ ನಗ್ತಾ. ಸಾಮ್ರಾಟ್ ನಗುವಿಗೆ ಸುರಕ್ಷಾ ಕೋಪದಿಂದ ಮನಸ್ಸಿನಲ್ಲಿ, ಇಷ್ಟೆಲ್ಲ ಮಾಡಿದರೂ ಹೇಗೆ ನಗ್ತಿದ್ದಾನೋ ನೋಡು, ಅಷ್ಟೊಂದು ಖಾರ ಅಷ್ಟೊಂದು ಬಿಸಿ ಹೇಗೆ ತಡ್ಕೊಂಡ, ಇವನು ನಿಜವಾಗಿಯೂ ರಾವಣನೇ ಅಂತ ವಿಚಿತ್ರವಾಗಿ ನೋಡ್ತಾ ತಿಂಡಿ ಮುಗಿಸಿ ಎದ್ಲು ಸುರಕ್ಷಾ. ಕೈ ತೊಳೆಯಲು ಸುರಕ್ಷಾ ಕಿಚನ್ಗೆ ಹೋದರೆ ಅವಳ ಹಿಂದೆಯೇ ಬಂದ ಸಾಮ್ರಾಟ್ ಮೆಲ್ಲಗೆ ಕೈ ತೊಳೆಯುತ್ತಾ, ಕ್ಯೂಟಿ ಬೇಬಿ, ನನ್ನ ಮೇಲೆ ಕೋಪ ಸ್ವಲ್ಪ ಆದರೂ ತೀರಿದೆಯಾ ಅಂದ ನಗ್ತ. ಸುರಕ್ಷಾ ಮಾತ್ರ ನಲ್ಲಿಯ ಕೆಳಗಿರುವ ಸಾಮ್ರಾಟ್ ಕೈಗಳನ್ನೇ ನೋಡ್ತಾ, ಮೊದಲೇ ಬೆಳ್ಳಗಿರುವ ಸಾಮ್ರಾಟ್ ಕೈಗಳು ಕೆಂಪಾಗಿ ಬದಲಾಗಿದ್ದರಿಂದ ಮನಸ್ಸಿನಲ್ಲಿ ಸ್ವಲ್ಪ ಸಂಕಟ ಆದರೂ ಮತ್ತೆ ಕೂಡಲೇ ಅವನು ನನಗೆ ಮಾಡಿದ ಅನ್ಯಾಯಕ್ಕೆ ಇದು ತುಂಬ ಕಡಿಮೆ, ನಾನೇನು ಅಯ್ಯೋ ಪಾಪ ಅಂತ ಅಂದ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಅವಳೇ ಅಂದ್ಕೊಂಡ್ಳು. ಆಲೋಚನೆಯಲ್ಲಿದ್ದ ಸುರಕ್ಷಾ ಕೆನ್ನೆ ಮೇಲೆ ಮುತ್ತು ಕೊಟ್ಟು, ಥ್ಯಾಂಕ್ ಯು ಬೇಬಿ, ನಿನ್ನ ಕೈಯಿಂದ ನೀನು ಕೊಟ್ಟ ಈ ನೋವು ಕೂಡ ನನಗೆ ಹಾಯ ಆಗಿದೆ. ನನಗಿಂತ ಸಿಹಿ ನೋವು ಕೊಟ್ಟಿದ್ದಕ್ಕೆ ನಿನಗೆ ನಾನು ಕೊಡ್ತಿರೋ ಉಡುಗೊರೆ ಎನ್ನುತ್ತಾ ಲೈಟಾಗಿ ಅವಳ ತುಟಿಗಳ ಮೇಲೆ ಮುತ್ತು ಕೊಟ್ಟ ಸಾಮ್ರಾಟ್. ಅವಳು ಸುಧಾರಿಸಿಕೊಳ್ಳುವ ಮೊದಲೇ ಆಸೆ ಹುಟ್ಟಿಸ್ತಿದ್ದ ಸೊಂಟದ ಮೇಲೆ ಬೆರಳುಗಳಿಂದ ಮೀಟಿ ಅಲ್ಲಿಂದ ಹೊರಟು ಹೋದ ಸಾಮ್ರಾಟ್. ಸರಿಯಾಗಿ ಸಾಮ್ರಾಟ್ ಸುರಕ್ಷಾ ಸೊಂಟವನ್ನು ಕಿಂಟಿದಾಗಲೇ ಕಿಚನ್ ಒಳಗೆ ಇಣುಕಿ ನೋಡಿದ ರಾಮಕೃಷ್ಣ ಅವರ ಕಣ್ಣುಗಳು ಶಾಕ್ನಿಂದ ಒಡೆದು ಹೋಗುವಂತಾದವು. ಕೆನ್ನೆಗೆ ಮುತ್ತು ಕೊಟ್ಟಾಗಲೇ ತಡಿಬೇಕು ಅಂದ್ಕೊಂಡಿದ್ದ ಸುರಕ್ಷಾ ಆ ಕೆಲಸ ಮಾಡೋ ಮೊದಲೇ ತುಟಿಗಳ ಮೇಲೆಯೂ ಅವನ ತುಟಿಗಳ ರುಚಿ ತೋರಿಸಿದ್ರಿಂದ ಶಾಕ್ನಲ್ಲಿ ಹಾಗೆಯೇ ಬಿಗುಮಾನದಿಂದ ನಿಂತು ಹೋದ್ಲು. ಮತ್ತೆ ಸಾಮ್ರಾಟ್ ಕೈ ಸ್ಪರ್ಶಕ್ಕೆ ಎಚ್ಚೆತ್ತುಕೊಂಡು ಕೋಪದಿಂದ ಸುತ್ತಲೂ ನೋಡುವಷ್ಟರಲ್ಲಿ ಅಲ್ಲಿ ಎಲ್ಲಿಯೂ ಸಾಮ್ರಾಟ್ ಇಲ್ಲದಿದ್ದಕ್ಕೆ ಕೋಪದಿಂದ ಹೊರಗೆ ಬಂದು ಡೈನಿಂಗ್ ಟೇಬಲ್ ಸರಿ ಮಾಡ್ತಿದ್ರೆ, ಸುರಕ್ಷಾ, ಆ ಕೆಲಸಗಳನ್ನ ಮಾಡೋದಕ್ಕೆ ಕೆಲಸದವರಿದ್ದಾರೆ, ನೀ ಹೀಗೆ ಬಾ ಅಂದ ಸಾಮ್ರಾಟ್ ಗಂಭೀರವಾಗಿ.
ಅಷ್ಟರವರೆಗೂ ತನ್ನ ಮುಂದೆ ತಗ್ಗಿ ಮಾತಾಡಿದ ಸಾಮ್ರಾಟೇನ ಇವನು ಅನಿಸುವಷ್ಟು ಗಂಭೀರವಾಗಿ ಕೇಳಿಸಿದ ಅವನ ಕರೆಗೆ ಅಟೆನ್ಷನ್ ಆಗ್ತಾ ಪಾತ್ರಗಳನ್ನೆಲ್ಲ ಅಲ್ಲಲ್ಲೇ ಬಿಟ್ಟು ಹೊರಟು ಹೋದ್ಲು ಸುರಕ್ಷಾ ಬರುವಷ್ಟರಲ್ಲಿ ವಿಜ್ಜುನ ಕೈಗೆ ತಗೊಂಡು ಆಟವಾಡಿಸ್ತಿದ್ದ ಸಾಮ್ರಾಟ್, ಸುರಕ್ಷಾ, ನಾವಿವತ್ತು ಶಾಪಿಂಗ್ ಹೋಗೋಣ, ವಿಜ್ಜುಗೆ ಬೇಕಾದವುಗಳನ್ನೆಲ್ಲ ತಗೊಳ್ಳೋಣ ಅಂದ. ಸಾಮ್ರಾಟ್ ಶಾಪಿಂಗ್ ಅಂದ ತಕ್ಷಣ ರಾಮಕೃಷ್ಣ ಅವರ ಎದೆ ಜಲ್ಲಂತು. ಅಮ್ಮ ಅಂತ ಎದೆ ಹಿಡ್ಕೊಂಡು, ಇವನು ಬೇಕಂತೆ ಹೊರಗಂದಿದ್ದಾನೆ, ನನ್ನ ಮಗಳನ್ನು ಬೆದರಿಸಿ ಹೆದರಿಸಿ ಅವರ ಅಪ್ಪ ಅಮ್ಮನ ಮುಂದೆ ನಿಜ ಬಯಲು ಮಾಡದಂತೆ ಏನೋ ಪ್ಲ್ಯಾನ್ ಮಾಡ್ತಿದ್ದಾನನ್ಸುತ್ತೆ. ಇಲ್ಲೇ ಇದ್ದರೆ ನನ್ನ ಮುಂದೆ ಇವನ ಆಟ ನಡೆಯಲ್ಲ ಅಂತ ನನಗೆದ್ರೆ ಶಾಪಿಂಗ್ ಅಂತ ಇದೊಂದು ನೆಪ ಈ ರಾಕ್ಷಸನಿಗೆ. ಇವಾಗ ಹೇಗೆ ತಡಿಬೇಕು ಅಂದ್ಕೊಂಡು ಸುರಕ್ಷಾ ಉತ್ತರದ ಕಡೆ ನೋಡ್ತಿದ್ರೆ, ಸುರಕ್ಷಾಗೂ ಸುಮ್ಮನೆ ಮನೆಯಲ್ಲೇ ಇರೋದ್ರಿಂದ ಬೋರ್ ಅನಿಸಿ ಹೊರಗೆ ಹೋಗಬೇಕು ಅಂತ ಇದೆ. ತನ್ನ ಕೆಲಸಗಳಿಗೂ ಕೆಲವು ವಸ್ತುಗಳನ್ನ ತೊಗೊಳ್ಬೇಕು. ಆದರೆ ಸಾಮ್ರಾಟ್ ಜೊತೆ ಹೋಗಬೇಕು ಅಂದರೆ ಮಾತ್ರ ಯಾಕೋ ಇಷ್ಟ ಆಗ್ತಿಲ್ಲ. ಹೇಗೆ ಅಂತ ಆಲೋಚನೆಯಲ್ಲಿ ಇದ್ದ ಸುರಕ್ಷಾಳನ್ನು ಕೆಣಕ್ತಾ, ಸುರಕ್ಷಾ ಸುಮ್ಮನೆ ಇರೋದ್ರಿಂದ ಅಮ್ಮಯ್ಯ, ನನ್ನ ಮಗಳು ಇವನ ಜೊತೆ ಹೋಗಲ್ಲ ಬಿಡು ಅಂತ ನಿರಾಳವಾಗುವಷ್ಟರಲ್ಲಿ ಪಕ್ಕದಿಂದ, ಹೌದು ಸುರಕ್ಷಾ, ಒಂದು ಸಾರಿ ಹೊರಗೆ ಹೋಗಿ ವಿಜ್ಜುಗೆ ಬೇಕಾದವುಗಳನ್ನೆಲ್ಲ ತೊಗೊಂಡು ಬಾ. ಹಾಗೆ ಮೊನ್ನೆ ಹೇಳಿದೆಯಲ್ಲ ವಿಜ್ಜುಗೆ ಏನೋ ಇಂಜೆಕ್ಷನ್ ಬೇಕು ಅಂತ, ಅದನ್ನು ಕೂಡ ತಗೋ ಅಂದ್ಲು ಲಲಿತಾ. ಅಷ್ಟೇ, ರಾಮಕೃಷ್ಣ ಅವರಿಗೆ ಹಿನ್ನೆಲೆಯಲ್ಲಿ ಶತ್ರುಗಳು ಎಲ್ಲೋ ಇರಲ್ಲ, ಹೆಂಡತಿ ಮಕ್ಕಳ ರೂಪದಲ್ಲಿ ನಮ್ಮ ಮನೆಯಲ್ಲೇ ನಮ್ಮ ಕಣ್ಣು ಮುಂದೆಯೇ ಮೇಕಪ್ ಹಾಕ್ಕೊಂಡು ಅಡ್ಡಾಡ್ತಿರ್ತಾರೆ ಅನ್ನೋ ಮಾತು ನೆನಪಾಯಿತು. ಇನ್ನು ತಪ್ಪದೆ ವಿಜ್ಜುಗೋಸ್ಕರ ಹೋಗೋದಕ್ಕೆ ಒಪ್ಕೊಂಡ್ಳು ಸುರಕ್ಷಾ. ಸರಿ ಸುರಕ್ಷಾ, ನೀನು ರೆಡಿಯಾಗು ಅಂತ ಹೇಳಿ, ವಿಜ್ಜು ನಿನ್ನನ್ನು ಕೂಡ ರೆಡಿ ಮಾಡ್ತೀನಿ ನಡಿ ಮಗನೇ ಅಂತ ವಿಜ್ಜು ನೆತ್ಕೊಂಡು ಸುರಕ್ಷಾ ಹಿಂದೆಯೇ ರೂಮಿಗೆ ಹೋದ ಸಾಮ್ರಾಟ್. ರಾಮಕೃಷ್ಣ ಅವರ ಕಡೆ ನೋಡಿ ಕಣ್ಣು ಹೊಡೆದು ಹೋದ. ಅವರು ಹಾಗೆ ಹೋಗ್ತಾ ಇದ್ದಂತೆ ರಾಮಕೃಷ್ಣ ಅವರಿಗೆ ಕೋಪದಿಂದ ಸೋಫಾದಿಂದ ಎದ್ದು, ಲಲಿತಾ, ನನಗೆ ಮಾತ್ರೆಗಳನ್ನ ಕೊಡು ಅಂದರು ರೂಮಿಗೆ ಹೋಗ್ತಾ. ರಾಮಕೃಷ್ಣ ಅವರು ಹಾಗೆ ಹೇಳಿ ಹೋದ ಕೂಡಲೇ ಶ್ರೀನಿವಾಸ್ ಅವರು ಕೂಡ ಅಲ್ಲೇ ಇದ್ದದ್ರಿಂದ ಲಲಿತಾ ಸ್ವಲ್ಪ ಮುಜುಗರ ಪಡ್ತಾ ಇದ್ದರೆ, ಅವರ ಮುಜುಗರ ಅರ್ಥ ಮಾಡಿಕೊಂಡ ಶ್ರೀನಿವಾಸ್ ಅವರು ವೈಶಾಲಿ ಅವರ ರೂಮಿಗೆ ಹೊರಟು ಹೋದರು. ರೂಮ್ನಲ್ಲಿ ಸಾಮ್ರಾಟ್ ವಿಜ್ಜುಗೆ ಮೆತ್ತಗಿರೋ ಬಟ್ಟೆ ಹಾಕ್ತಾ ಲೈಟ್ ಪಿಂಕ್ ಸೀರೆಯಲ್ಲಿ ಡ್ರೆಸ್ಸಿಂಗ್ ರೂಮ್ನಿಂದ ಹೊರಬಂದ ಸುರಕ್ಷಾಳನ್ನು ಕಣ್ಣಿನ ತುದಿಯಿಂದ ನೋಡ್ತಾ, ಕ್ಲೌಡಿ, ನಿನಗೂ ಏನಾದರೂ ಬೇಕಿದ್ರೆ ಇವಾಗಲೇ ತಗೋ ಆಯ್ತಾ ಅಂದ. ಅಯ್ಯಯ್ಯೋ, ನಮಗೆ ಯಾಕ್ರಿ, ಅದರಲ್ಲೂ ನೀವು ನಮ್ಮನ್ನು ಇದ್ದಕ್ಕಿದ್ದಂತೆ ಇಲ್ಲಿಗೆ ಕರ್ಕೊಂಡು ಬರುವಷ್ಟರಲ್ಲಿ ನಮ್ಮ ಹತ್ರ ಹಣ ಕೂಡ ಇಲ್ಲ ಅಂದ್ಲು ವ್ಯಂಗ್ಯವಾಗಿ. ಅದೇನು ಕ್ಲೌಡಿ ಹಾಗಂತೀಯಾ, ನಿನಗೆ ಏನು ಬೇಕಿದ್ರು ನಾನಿರುವಾಗ ಇನ್ನು ನಿನಗೇನು ಪ್ರಾಬ್ಲಮ್ ಅಂದ ಸಾಮ್ರಾಟ್. ಏನು ಬೇಡ, ಇವಾಗೇನಾದರೂ ನಾನು ನಿನ್ನ ಹಣದಿಂದ ಏನಾದರೂ ಕೊಂಡುಕೊಂಡ್ರೆ ನೀನು ಇಂಡಿಯಾದಲ್ಲಿ ಅಂದ ಮಾತುಗಳನ್ನ ನಿಜ ಮಾಡಿದ ಹಾಗಾಗತ್ತೆ. ನೀವೇ ಅಂದ್ರಲ್ಲ, ನಾನು ಯಾವಾಗ ಯಾರ ಹಣದಿಂದ ಶಾಪಿಂಗ್ ಮಾಡಲಿ ಅಂತ ಬಲೆ ಬೀಸ್ತಿರ್ತೀನಿ ಅಂತ. ಒಂದು ವೇಳೆ ಇವಾಗ ನಿಮ್ಮ ಹಣ ಬಳಸ್ಕೊಂಡ್ರೆ ನಿಮ್ಮನ್ನು ಬಲೆಗೆ ಹಾಕಿದ ಹಾಗೆ ಅಲ್ವಾ ಅಂದ್ಲು. ಸುರಕ್ಷಾ ವ್ಯಂಗ್ಯ ಅರ್ಥವಾದ ಸಾಮ್ರಾಟ್ ವಿಜ್ಜುನ ಬೆಡ್ ಮೇಲೆ ಮಲಗಿಸ್ತಾ ಸುರಕ್ಷಾ ಮುಂದೆ ಬರ್ತಾ, ಕ್ಲೌಡಿ ಪ್ಲೀಸ್, ಅವೆಲ್ಲ ನಿನ್ನನ್ನು ಅಂದ ಮಾತುಗಳಲ್ವೇ, ಹೇಳಿದ್ದೀನಲ್ಲ ಏನು ನಡೀತು ಅಂತ, ಪದೇ ಪದೇ ಅವನ್ನೇ ಯಾಕೆ ನೆನಪು ಮಾಡ್ತೀಯಾ ಅನ್ನುತ್ತಾ ಸುರಕ್ಷಾಳನ್ನು ಹಿಡಿಯಲು ಬರ್ತಿದ್ರೆ, ದೂರ ಇರು ಸಾಮ್ರಾಟ್, ನನ್ನನ್ನು ಮುಟ್ಟಬೇಕು ಅಂತ ಕೂಡ ಅಂದ್ಕೋಬೇಡ. ನಾನಿನ್ನು ಮೊದಲಿನ ಥರ ನಿನ್ನ ನೋಡಿ ಗಡಗಡ ಅಂತ ನಡು ಹೋಗೋ ಸುರಕ್ಷಾ ಅಲ್ಲ. ಆಲ್ರೆಡಿ ನಾನು ಏನು ಮಾಡಿದ್ದೀನಿ ಅಂತ ಕೂಡ ನೋಡಿದೀಯಾ ಅಂದ್ಲು ಬೆದರಿಸ್ತಾ. ಹೌದು ಕ್ಲೌಡಿ, ನಾನು ಅದನ್ನೇ ಹೇಳ್ತಿದ್ದೀನಿ. ನೀನು ಅವಾಗಿನ ಸುರಕ್ಷಾ ಅಲ್ಲ, ನಾನು ಕೂಡ ಅವಾಗಿನ ರಾವಣ ಅಲ್ಲ. ನೀನು ನನ್ನ ಕ್ಲೌಡಿ ಬೇಬಿ, ನಾನೇನೋ ನಿನ್ನ ಕ್ಯೂಟ್ ಸಾಮ್ರಾಟ್ ಅಂದ ಸಾಮ್ರಾಟ್. ಸಾಮ್ರಾಟ್ನನ್ನ ಒಂದು ಸಾರಿ ಕೋಪದಿಂದ ನೋಡಿ ವಿಜ್ಜು ಹತ್ರ ಹೊರಟು ಹೋದ್ಲು ಸುರಕ್ಷಾ. ಇನ್ನು ಸಾಮ್ರಾಟ್ ಜೊತೆ ವಾದ ಮಾಡಲಾಗದೆ ಸಾಮ್ರಾಟ್ ಕೂಡ ನಗ್ತಾ ಡ್ರೆಸ್ಸಿಂಗ್ ರೂಮ್ ಒಳಗೆ ಹೋಗಿ 10 ನಿಮಿಷದಲ್ಲಿ ಹೊರಗೆ ಬಂದು ಸುರಕ್ಷಾ ಹಾಗೂ ವಿಜ್ಜುನನ್ನು ಕರ್ಕೊಂಡು ಮನೆಯಿಂದ ಹೊರಟರು. ಮೊದಲ ಬಾರಿ ಹೆಂಡತಿ ಮತ್ತು ಮಗನ ಜೊತೆ ಹೊರಗೆ ಹೋಗ್ತಾ ಇರುವ ಸಾಮ್ರಾಟ್ ಎಷ್ಟೋ ಆನಂದವಾಗಿ ಫೀಲ್ ಆಗ್ತಾ ಡ್ರೈವಿಂಗ್ ಸೀಟ್ ತಗೊಂಡ್ರೆ, ಸಾಮ್ರಾಟ್ ಜೊತೆ ಸೇರಿ ಹೋಗ್ತಾ ಇರೋದಕ್ಕೆ ಅಸಹನೆಯಿಂದ ಫೀಲ್ ಆಗ್ತಾ ವಿಜ್ಜುನನ್ನು ಮಡಿಲಲ್ಲಿ ಇಟ್ಕೊಂಡು
ಪಕ್ಕದ ಸೀಟ್ನಲ್ಲಿ ಸೆಟಲ್ ಆದ್ಲು ಸುರಕ್ಷಾ. ಕಾರು ಓಡಿಸ್ತಾ ಸುರಕ್ಷಾ ಕೈ ಮೇಲೆ ಕೈ ಇಟ್ಟು, ಥ್ಯಾಂಕ್ ಯು ಸುರಕ್ಷಾ, ನನ್ನ ಜೊತೆ ಹೊರಗೆ ಬರೋದಕ್ಕೆ ಒಪ್ಪಿದ್ದಕ್ಕೆ ಅಂದ ಸಾಮ್ರಾಟ್. ನಾನೇನು ನಿನಗೋಸ್ಕರ ಬರ್ತಿಲ್ಲ, ನಾನು ಕಂದನಿಗೋಸ್ಕರ ಬರ್ತಿದ್ದೀನಿ ಅಂದ್ಲು ಸುರಕ್ಷಾ ಅವನ ಕೈ ಕೆಳಗಿನಿಂದ ತನ್ನ ಕೈಯನ್ನು ಹಿಂದಕ್ಕೆ ಪಡೆಯುತ್ತಾ. ಹೇಗೆ ಬಂದರೆ ಏನು, ಬರ್ತಿರೋದು ನನ್ನ ಜೊತೆಯಲ್ಲೇ ಅಲ್ವಾ, ಇವತ್ತಿಗೆ ಅಷ್ಟೇ ಸಾಕು, ಇನ್ನು ಮುಂದೆ ನನಗೋಸ್ಕರ ಬರೋ ಹಾಗೆ ಹೇಗೆ ಬದಲಾಯಿಸ್ಕೊಳ್ಬೇಕು ಅಂತ ನನಗೆ ಗೊತ್ತು ಅಂದ. ಅನಾವಶ್ಯಕವಾಗಿ ಕನಸು ಕಾಣಬೇಡ ಸಾಮ್ರಾಟ್, ನಾನು ಯಾವತ್ತೂ ನಿನಗೆ ಅನುಕೂಲವಾಗಿ ಬದಲಾಗಲ್ಲ, ನೀನು ಯಾವತ್ತೂ ನನ್ನ ಮನಸ್ಸಿನಲ್ಲಿ ಸ್ಥಾನ ಪಡೆಯೋದಕ್ಕಾಗಲ್ಲ ಅಂದ್ಲು ಸುರಕ್ಷಾ. ಹ್ಞೂ ಅಂತ ನಗ್ತಾ, ಅದು ನೋಡೋಣ ಬಿಡು ಕ್ಲೌಡಿ ಬೇಬಿ ಅಂದ ಸಾಮ್ರಾಟ್ ಡ್ರೈವಿಂಗ್ ಕಡೆ ಗಮನ ಕೊಡ್ತಾ. ಸಾಮ್ರಾಟ್ ನಗುವಿಗೆ ಕೋಪದಿಂದ ತಲೆ ಪಕ್ಕಕ್ಕೆ ತಿರುಗಿಸಿ ಕಿಟಕಿಯಿಂದ ಹೊರಗೆ ನೋಡ್ತಿದ್ದಾಳೆ ಸುರಕ್ಷಾ. ಅರ್ಧ ಗಂಟೆ ನಂತರ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಮುಂದೆ ಕಾರ್ ನಿಲ್ಲಿಸಿದ ಸಾಮ್ರಾಟ್. ವಿಜ್ಜುನನ್ನು ಸಾಮ್ರಾಟ್ ಎತ್ಕೊಂಡ್ರೆ ಸುರಕ್ಷಾ ವಿಜ್ಜುಗೆ ಬೇಕಾದ ವಸ್ತುಗಳನ್ನೆಲ್ಲ ನೋಡ್ತಾ ಟ್ರಾಲಿಯಲ್ಲಿ ಹಾಕ್ತಾ ಮುಂದೆ ಹೋಗ್ತಾ ಇದ್ದಾಳೆ ಸುರಕ್ಷಾ. ಸುರಕ್ಷಾಳಿಗೂ ಕೂಡ ಹಾಲಿಗೆ ಹಾಕೋ ಪ್ರೋಟೀನ್ ಪೌಡರ್, ಇನ್ನು ಡ್ರೈ ಫ್ರೂಟ್ಸ್ ತಗೊಳ್ತಾ ಮನೆಗೆ ಅವರ ಅಮ್ಮನಿಗಾಗಿ ಹಣ್ಣುಗಳನ್ನ ಕೂಡ ಹಾಕ್ತಾ ಆ ಟ್ರಾಲಿಯಲ್ಲಿ ಸಾಮ್ರಾಟ್. ಗಂಟೆಗಳ ಕಾಲ ಶಾಪಿಂಗ್ ಮಾಡಿ ಸುರಕ್ಷಾ ಸುಸ್ತಾಗ್ತಾಳೆ ಅಂತ ಅದೇ ಮಾಲ್ನಲ್ಲಿರೋ ಕಾಫಿ ಡೇಗೆ ಕರ್ಕೊಂಡು ಹೋದ ಸ್ವಲ್ಪ ವಿಶ್ರಾಂತಿಗಾಗಿ. ಸುರಕ್ಷಾಳಿಗಾಗಿ ಮಿಲ್ಕ್ ಶೇಕ್ ಆರ್ಡರ್ ಮಾಡಿ ಫೋನ್ ನೋಡ್ತಾ ಕೂತ ಸಾಮ್ರಾಟ್. ಅದು ತನ್ನ ಹತ್ರ ಇರಲಿ ಅಂದೋ ಏನೋ ಅನಾವಶ್ಯಕವಾಗಿ ಗಲಾಟೆ ಯಾಕೆ ಅಂತ ಸುಮ್ಮನೆ ಇದ್ಲು. ಸ್ವಲ್ಪ ಹೊತ್ತಿಗೆ ಆರ್ಡರ್ ಬಂದಿದ್ದರಿಂದ ಎಷ್ಟಾದರೂ ಸುರಕ್ಷಾ ಗ್ಲಾಸ್ ಮುಟ್ಟದಿದ್ದಕ್ಕೆ, ಸುರಕ್ಷಾ ಮಿಲ್ಕ್ ಶೇಕ್ ಕೊಡಿ ಅಂದ ಸಾಮ್ರಾಟ್. ನೋ, ನಾನೇ ಮೊದಲೇ ಹೇಳಿದ್ದೀನಿ ಸಾಮ್ರಾಟ್, ನಾನು ನಿನ್ನ ಜೊತೆ ಬಂದಿದ್ದು ನನ್ನ ಕಂದನಿಗೋಸ್ಕರವೇ ಹೊರತು ನನಗೋಸ್ಕರ ಅಲ್ಲ, ನೀನು ಕೊಡಿಸೋ ಯಾವುದು ಬೇಡ ನನಗೆ ಅಂದ್ಲು ಸುರಕ್ಷಾ. ಅನಾವಶ್ಯಕವಾಗಿ ಇಲ್ಲಿ ಸೀನ್ ಮಾಡದೆ ಬಾಯಿ ಮುಚ್ಕೊಂಡು ಕುಡಿ, ಇನ್ನು ನಾವು ಬಟ್ಟೆ ವಿಭಾಗಕ್ಕೆ ಹೋಗಬೇಕು, ಮತ್ತೆ ಸುಸ್ತಾಗ್ತೀಯಾ ಅಂದ ಸ್ವಲ್ಪ ಗಂಭೀರವಾಗಿಯೇ. ಸಾಮ್ರಾಟ್ ಮಾತುಗಳಿಗೆ ಸುರಕ್ಷಾಗೆ ಕೋಪ ಬಂದರೂ ಕೂಡ ತನಗೂ ಅಲ್ಲಿ ಗಲಾಟೆ ಮಾಡೋದು ಇಷ್ಟ ಇಲ್ಲದೆ ಸುಮ್ಮನೆ ಕುಡಿದು ಬಿಟ್ಲು ಸುರಕ್ಷಾ. ಆ ನಂತರ ಬಟ್ಟೆ ವಿಭಾಗಕ್ಕೂ ಕರ್ಕೊಂಡು ಹೋದ ಸಾಮ್ರಾಟ್. ಸುರಕ್ಷಾ ವಿಜ್ಜುಗೆ ಬಟ್ಟೆಗಳನ್ನ ತಗೊಂಡ್ಮೇಲೆ ಲೇಡೀಸ್ ಸೆಕ್ಷನ್ಗೆ ಕರ್ಕೊಂಡು ಹೋಗಿ ಸೀರೆಗಳು ಮತ್ತು ಡ್ರೆಸ್ ತೋರಿಸಲು ಹೇಳಿದ ಅಲ್ಲಿನ ಹುಡುಗಿಯ ಹತ್ರ. ಸಾಮ್ರಾಟ್ ಹೇಳ್ತಿದ್ರೆ, ನಿನಗೆ ಅರ್ಥ ಆಗಲ್ವಾ, ನನಗಾಗಿ ಏನು ತಗೊಳ್ಳಲ್ಲ ಅಂತ ಸುರಕ್ಷಾ ಹಠ ಮಾಡ್ತಿದ್ರೆ ಸಾಮ್ರಾಟ್ ತನ್ನ ಕೈಯಿಂದ ವಿಜ್ಜುನನ್ನು ತಗೊಳ್ತಾ, ಕ್ಲೌಡಿ ಸೈಲೆಂಟಾಗಿ ನೀನು ಶಾಪಿಂಗ್ ಮಾಡ್ಕೋ ಅಂದನು ಮೆಲ್ಲಗೆ ಹೇಳಿದ್ರು ಗಂಭೀರ ಧ್ವನಿಯಲ್ಲಿ. ಸಾಮ್ರಾಟ್ ಎಷ್ಟು ಹೇಳ್ತಿದ್ರು ಕೂಡ ಸುರಕ್ಷಾ ಕೇಳದೆ ಅಸಲಿಗೆ ಸೇಲ್ಸ್ಗಳು ತೋರಿಸಿದ ಬಟ್ಟೆಗಳ ಕಡೆ ಕನಿಷ್ಠ ಪಕ್ಷ ನೋಡಲು ಇಲ್ದಿದ್ರೆ ಸಾಮ್ರಾಟ್ ಮೆಲ್ಲಗೆ ಸುರಕ್ಷಾ ಕಿವಿ ಹತ್ರ ಹೋಗಿ, ಓ ಅರ್ಥ ಆಯಿತು ಬಿಡು ಕ್ಲೌಡಿ, ನೀನು ಯಾಕೆ ಏನು ಸೆಲೆಕ್ಟ್ ಮಾಡ್ತಿಲ್ಲ ಅಂತ ಅಂದ. ಸುರಕ್ಷಾ ಮುಖ ಸಿಂಧರಿಸಿ ನೋಡಿದ್ಲು ಯಾಕೆ ಅಂತ. ನನ್ನ ಸೆಲೆಕ್ಷನ್ ಮಾತ್ರ ತಗೋಬೇಕು ಅಂತಿದ್ಯಾ, ಹಾಗಾದರೆ ಸರಿ ವಿಜ್ಜುನ್ ತಗೋ, ನಾನೇ ನಿನಗಾಗಿ ಸೆಲೆಕ್ಟ್ ಮಾಡ್ತೀನಿ, ನಿನಗೆ ಅಷ್ಟೊಂದು ಸೀನಿಲ್ಲ, ನೀನು ಸೆಲೆಕ್ಟ್ ಮಾಡಿದ್ದನ್ನು ಯಾವುದನ್ನು ಕನಿಷ್ಠ ಪಕ್ಷ ಕೈಯಿಂದ ಕೂಡ ಮುಟ್ಟಲ್ಲ ನಾನು ಅಂದ್ಲು ಸುರಕ್ಷಾ. ಯಾಕೆ ಕ್ಲೌಡಿ, ಮನಸ್ಸಿನಲ್ಲಿ ಒಂದು ಇಟ್ಕೊಂಡು ಹೊರಗೆ ಒಂದು ಹೇಳ್ತಿದ್ಯಾ, ನನ್ನ ಸೆಲೆಕ್ಷನ್ ತಗೋಬೇಕು ಅಂತಲೇ ನಿನ್ನ ಮನಸ್ಸಿನಲ್ಲಿ ಇದೆ, ಆದರೆ ಎಲ್ಲಿ ನನ್ನ ಮುಂದೆ ನಿನ್ನ ಕೋಪ ತಗ್ಗದ ಹಾಗಾಗುತ್ತೋ ಅಂತ ಕೇಳ್ತಿಲ್ಲ ಅಷ್ಟೇ ತಾನೇ. ಅದಕ್ಕೆ ಅಲ್ವಾ ನೀನು ಸೇಲ್ಸ್ಗಲ್ ಎಲ್ಲವನ್ನ ತೋರಿಸ್ತಾ ಇದ್ರು ಕನಿಷ್ಠ ಪಕ್ಷ ಅವುಗಳ ಕಡೆ ಕಣ್ಣೆತ್ತಿ ಕೂಡ ನೋಡ್ತಿಲ್ಲ ಅಂದ ಸಾಮ್ರಾಟ್. ಸಾಮ್ರಾಟ್ ಮೇಲೆ ಕೋಪದಿಂದ ಸೇಲ್ಸ್ ಗರ್ಲ್ ತನ್ನ ಮುಂದೆ ಇಟ್ಟಿದ್ದ ಡ್ರೆಸ್ಗಳಿಂದ ನೋಡದೆಯೇ 4 ಡ್ರೆಸ್ಗಳನ್ನ ಪಕ್ಕಕ್ಕೆ ಇಟ್ಟು, ಸೀರೆಗಳು ಅಂದ್ಲು ಗಟ್ಟಿಯಾಗಿ. ಸುರಕ್ಷಾ ಸಣ್ಣ ಮಕ್ಕಳ ಹಠಕ್ಕೆ ನಗತ್ಲೆ ಅವಳು ತಗೊಂಡ ಡ್ರೆಸ್ಸುಗಳು ಚೆನ್ನಾಗಿದ್ದರಿಂದ ಓಕೆ ಮಾಡಿದ ಸಾಮ್ರಾಟ್. ಹಾಗೆ ಸೀರೆಗಳನ್ನು ತಗೊಂಡು ಬಿಲ್ ಕೌಂಟರ್ ಹತ್ರ ಹೋಗ್ತಾ ಇರಲು
ಬಿಲ್ ಪೇ ಮಾಡಿದ ಮೇಲೆ ಕೊಟ್ಟ ರಸೀದಿ ನನಗೆ ಕೊಡು, ಎಷ್ಟಾಯಿತು ಅಂತ. ನಾನು ಇಂಡಿಯಾಕ್ಕೆ ಹೋದ ಕೂಡಲೇ ನಿನಗೆ ಕೊಡ್ತೀನಿ ಅಂದ್ಲು ಸುರಕ್ಷಾ. ಸಾಮ್ರಾಟ್ ಏನೂ ಮಾತನಾಡದೆ ಸಣ್ಣದಾಗಿ ನಗ್ತಾ ಬಿಟ್ಟ ಸುರಕ್ಷಾಳ ಮುಗ್ಧತೆಗೆ. ಶಾಪಿಂಗ್ ಎಲ್ಲ ಮುಗಿಯುವಷ್ಟರಲ್ಲಿ ಊಟದ ಸಮಯ ಕೂಡ ಆಯಿತು. ಅದರಿಂದ ಅದೇ ಬಿಲ್ಡಿಂಗ್ನಲ್ಲಿ ಇನ್ನೊಂದು ಫ್ಲೋರ್ನಲ್ಲಿ ಇರೋ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋದ ಸಾಮ್ರಾಟ್. ಸುರಕ್ಷಾಳಿಗಾಗಿಯೇ ಇಂಡಿಯನ್ ಫುಡ್ ಆರ್ಡರ್ ಮಾಡಿ ತಾನು ಜಸ್ಟ್ ವೆಜಿಟೇಬಲ್ ಸ್ಯಾಂಡ್ವಿಚ್ ಆರ್ಡರ್ ಮಾಡಿಕೊಂಡ. ಸುರಕ್ಷಾಗೂ ಕೂಡ ಮಗುವಾದ ಕಾರಣ ಹಸಿವು ಹೆಚ್ಚೇ ಇದ್ದಿದ್ದರಿಂದ ಮಾತನಾಡದೆ ತಿಂದುಬಿಟ್ಲು. ಆ ನಂತರ ಶಾಪಿಂಗ್ ಬ್ಯಾಗ್ಸ್ ಎಲ್ಲ ತಗೊಂಡು ಮನೆಗೆ ಹೊರಡಲು ಪಾರ್ಕಿಂಗ್ ಕಡೆ ಹೋಗ್ತಿದ್ರೆ ಹಿಂದಿನಿಂದ ಸುರಕ್ಷಾ ಅನ್ನೋ ಕರೆ. ಆದರೆ ಆ ಕರೆ ಅವ್ರ ಕಿವಿ ಮುಟ್ಟೋ ಮೊದಲೇ ಕಾರ್ನಲ್ಲಿ ಕೂತು ಬಾಗಿಲು ಹಾಕ್ಕೊಂಡ್ರು ಸಾಮ್ರಾಟ್ ಮತ್ತು ಸುರಕ್ಷಾ. ಆ ಕಾರಿಗೋಸ್ಕರವೇ ವೇಗವಾಗಿ ಮುಂದೆ ಬಂದ ಅವನು ತಾನು ಬರುವಷ್ಟರಲ್ಲಿ ಕಾರ್ ಸೆಲ್ಲರ್ ದಾಟಿ ರೋಡ್ ಮೇಲೆ ಹತ್ತಿದ್ರಿಂದ ಮಿಸ್ ಆಯಿತು. ಇದೇನೋ ಸುರಕ್ಷಾ ಇಲ್ಲಿದ್ದಾಳೆ? ಹೌದು, ಸುರಕ್ಷಾ ಜೊತೆ ಇರೋದು ಯಾರು? ಸುರಕ್ಷಾ ಕೈಯಲ್ಲಿ ಮಗು ಕೂಡ ಇದ್ದ ಹಾಗಿದೆ ಅಂತ ಆಲೋಚನೆಯಲ್ಲಿ ಬಿದ್ದ ಆರ್ಯನ್. ಶಿಟ್, ತಿಳ್ಕೊಳ್ಳೋಣ ಅಂದರೆ ಸುರಕ್ಷಾ ಕಾಣಿಸ್ತಿಲ್ಲ, ಹೆಸರಿಗೆ ಫೋನ್ ನಂಬರ್ ಕೂಡ ಇಲ್ಲ, ಇವಾಗ ಹೇಗೆ ಅಂತ ಆಲೋಚಿಸಿ ಸಡನ್ನಾಗಿ ತನಗೇನೋ ನೆನಪಾಗಿ ಆ ಶಾಪಿಂಗ್ ಮಾಲ್ಗೆ ಹೋಗಿ ಬಿಲ್ಲಿಂಗ್ ವಿಭಾಗದಲ್ಲಿ ಸುರಕ್ಷಾ ಬಗ್ಗೆ ವಿಚಾರಿಸಲು ಟ್ರೈ ಮಾಡ್ದ. ಆದರೆ ಅವರು ಅದೆಲ್ಲ ಕಾನ್ಫಿಡೆನ್ಷಿಯಲ್ ಅಂತ ಕಸ್ಟಮರ್ ವಿಷಯಗಳನ್ನು ಹೊರಗೆ ಹೇಳಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರಿಂದ ನಿರಾಸೆಯಿಂದ ಹಿಂದೆ ತಿರುಗಿದ. ಸುರಕ್ಷಾ ಅವರು ಮನೆಗೆ ಬರುವಷ್ಟರಲ್ಲಿ ಮಧ್ಯಾಹ್ನ ದಾಟಿ ಹೋಗಿತ್ತು. ಬಂದ ಕೂಡಲೇ ಸುರಕ್ಷಾ ಸುಸ್ತಾಗಿರ್ತಾಳೆ ಅಂತ ಅವಳನ್ನ ವಿಶ್ರಾಂತಿ ತಗೊಳ್ಳೋದಕ್ಕೆ ಹೇಳ್ದ ಸಾಮ್ರಾಟ್. ವಿಜ್ಜು ಕೂಡ ಆಲ್ರೆಡಿ ನಿದ್ದೆ ಮಾಡ್ತಿದ್ರಿಂದ ವಿಜ್ಜುನನ್ನು ಸುರಕ್ಷಾ ಪಕ್ಕದಲ್ಲಿ ಮಲಗಿಸಿ ತಾನು ಲ್ಯಾಪ್ಟಾಪ್ ತಗೊಂಡು ಸೋಫಾದಲ್ಲಿ ಕೂತು ಕೆಲಸ ಮಾಡ್ಕೊಳ್ತಾ ಇದ್ದಾನೆ. 2 ಗಂಟೆ ನಂತರ ಸಂಜೆ ಎದ್ದ ಸುರಕ್ಷಾಗೆ ಸಾಮ್ರಾಟ್ ಇನ್ನೂ ಕೆಲಸ ಮಾಡ್ಕೊಳತ್ಲೇ ಇರೋದನ್ನ ನೋಡಿ ಒಂದು ಸಾರಿ ಅವನನ್ನು ನೋಡಿದ್ಲು. ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾನೆ. ಸುಟ್ಟ ಕೈಯಿಂದ, ಕೈ ತುಂಬ ಸುಟ್ಟಿದ್ರಿಂದ ಕಪ್ಪಗಾಗಿ ಹೋಗಿದೆ. ಅದರ ಮೇಲೂ ಉಳುಕು ಕೂಡ ಬಂದಿದೆ. ಮತ್ತೆ ನೆಲ್ಲಿಸದೆ ಅದರಿಂದಲೇ ಕೆಲಸ ಮಾಡ್ತಾ ಇದ್ದಾನೆ. ಸುರಕ್ಷಾಗಿ ಸಾಮ್ರಾಟ್ ಕೈ ನೋಡಿ ನೋವಾಯಿತು. ಆದರೆ ಅದನ್ನು ಹೊರ ಹಾಕದೆ ತಾನೆದ್ದು ಫ್ರೆಶ್ ಆಗಿ ವಿಜ್ಜು ಇನ್ನೂ ನಿದ್ದೆಯಿಂದ ಏಳದ ಕಾರಣ ಸಾಮ್ರಾಟ್ ನೋಡ್ಕೊಳ್ತಾನೆ ಅನ್ನೋ ಭರವಸೆಯಿಂದ ತಾನು ಹೊರಗೆ ಹೊರಟು ಹೋದ್ಲು. ರಾತ್ರಿ ಊಟಕ್ಕೆ ಎಲ್ಲರೂ ಸೇರಿ ಮಾಡೋಣ ಅಂತ ಶ್ರೀನಿವಾಸ್ ಅವರು ಹೇಳಿದ್ರಿಂದ ಎಲ್ಲರೂ ಒಟ್ಟಿಗೆ ಕೂತರು ಊಟಕ್ಕೆ. ಕೆಲಸದವನ್ನೆಲ್ಲರಿಗೂ ಬಡಿಸಿದ ಮೇಲೆ ಅವರನ್ನು ಹೋಗಲು ಹೇಳಿದ ಸಾಮ್ರಾಟ್. ಎಲ್ಲರೂ ತಿಂತಿದ್ರೆ ಸಾಮ್ರಾಟ್ ಮಾತ್ರ ಕಷ್ಟಪಟ್ಟು ತಿಂದಿರೋದನ್ನು ನೋಡಿ ಸಾಮ್ರಾಟ್ ಕೈಯನ್ನು ನೋಡಿದ ಶ್ರೀನಿವಾಸ್ ಅವರು, ಏನಾಯಿತು ಸಾಮ್ರಾಟ್, ಮತ್ತೆ ನಿನ್ನ ಕೈಗೆ ಏನು ಮಾಡಿಕೊಂಡೆ? ನೋಡಿದರೆ ಅದು ಏಟು ಬಿದ್ದ ಗಾಯದ ಥರ ಇಲ್ಲ, ಏನೋ ಸುಟ್ಟಾಗಿದೆ ಅಂತ ಕೇಳಿದ್ರು ಶ್ರೀನಿವಾಸ್ ಅವರು. ಶ್ರೀನಿವಾಸ್ ಅವರು ಹಾಗೆ ಕೇಳಿದ್ರಿಂದ ಸುರಕ್ಷಾ ಸ್ವಲ್ಪ ಆತಂಕ ಪಡ್ತಾಳೆ. ಸಾಮ್ರಾಟ್ ಏನಾದರೂ ಹೇಳ್ತಾನೋ ಏನೋ ಅಂತ. ಲಲಿತಾ ಅವರು ಕೂಡ ಏನಾಯ್ತು ಮಗನೇ ಕೈಗೆ ಅಂತ ಕೇಳ್ತಿದ್ರೆ, ನಥಿಂಗ್ ಡ್ಯಾಡಿ, ಜಸ್ಟ್ ಏನೋ ಸಣ್ಣ ಗಾಯ ಆಂಟಿ ಅಂತ ಮಾಮೂಲಿಯಾಗಿ ಹೇಳಿ ಸುಮ್ಮನಾದ ಸಾಮ್ರಾಟ್. ಆದರೂ ಅವನಿಗೆ ತಿನ್ನೋದಕ್ಕೆ ತುಂಬ ಕಷ್ಟ ಆಗ್ತಿದ್ರೆ ಪಕ್ಕದಲ್ಲೇ ಇದ್ದ ಲಲಿತಾ ಅವರು, ಸುರಕ್ಷಾ ಅಳಿಯಂದ್ರು ಅಷ್ಟು ತೊಂದರೆ ಪಡ್ತಿದ್ದಾರಲ್ವ, ನೀನೇ ಸ್ವಲ್ಪ ತಿನ್ನಿಸು ಅಂದ್ಲು. ಲಲಿತಾ ಅವರು ಹಾಗೆ ಹೇಳಿದ್ರಿಂದ ಸುರಕ್ಷಾ ಮತ್ತು ರಾಮಕೃಷ್ಣ ಅವರು ಅವಳನ್ನು ಕೋಪದಿಂದ ನೋಡ್ತಿದ್ರೆ ಲಲಿತಾ ಅವರು ಮೆಲ್ಲಗೆ ಕಣ್ಣಿನಲ್ಲೇ ಸನ್ನೆ ಮಾಡಿ ಶ್ರೀನಿವಾಸ್ ಅವರು ಇದ್ದಾರೆ ಅಂತ ಹೇಳಿದ್ರು. ಆದ್ದರಿಂದ ಸುರಕ್ಷಾಗೂ ಕೂಡ ಅಷ್ಟರ ಮುಂಚೆ ಕೂಡ ಒಂದು ಸಾರಿ ಹೀಗೆ ನಡೆದಾಗ ಶ್ರೀನಿವಾಸ್ ಅವರಿಗೆ ಡೌಟ್ ಬಂದಿದ್ದು ನೆನಪಾಗಿ ಆಂಟಿ ಆರೋಗ್ಯ ಗುಣ ಆಗುವವರೆಗೆ ಸಾಮ್ರಾಟ್ ಬಗ್ಗೆ ಯಾವ ವಿಷಯಗಳು ಮನೆಯಲ್ಲಿ ತಿಳಿಯದಂತೆ ಬಚ್ಚಿಡಲು ತಪ್ಪದೆ ಸಾಮ್ರಾಟ್ಗೆ ತಿನ್ನಿಸೋದಕ್ಕೆ ಸರಿ ಅಂದ್ಲು. ಸುರಕ್ಷಾ ತನ್ನ ಕೈಯಿಂದಲೇ ಅನ್ನ ಸಾರು ಕಲಸಿ ಸಾಮ್ರಾಟ್ಗೆ ತುತ್ತುಗಳನ್ನು ಇಡುತ್ತಿದ್ದರೆ
ಆ ದೃಶ್ಯ ನೋಡಿ ಏನು ತಿಂತಿದ್ದಾನೆ ಅಂತ ಕೂಡ ನೋಡದೆ ಹಸಿ ಮೆಣಸಿನಕಾಯಿಯನ್ನು ಕಚಕ್ಕನೆ ಕಚ್ಚಿ ನುಂಗಿ ಮೂಗಿನಿಂದ ಮಾತ್ರ ಅಲ್ಲದೆ ಕಿವಿಯಿಂದಲೂ ಹೊಗೆ ಬಿಡುತ್ತಿದ್ದ ರಾಮಕೃಷ್ಣ ಅವರು. ಸುರಕ್ಷಾ ಸ್ವತಃ ತನ್ನ ಕೈಯಿಂದ ಅವನಿಗೆ ತಿನ್ನಿಸ್ತಾ ಇದ್ದರೆ ಸಾಮ್ರಾಟ್ ತುಂಬ ಖುಷಿಯಾಗಿ ಹೊಟ್ಟೆ ತುಂಬ ತಿಂದು, ಹೇಳಿದ್ನಲ್ಲ ಕ್ಲೌಡಿ ಬೇಬಿ, ನೀನೇ ಮಾಡ್ತೀಯಾ ಅಂತ, ನೋಡಿದ್ಯಾ ಇವಾಗ ನೀನೇ ತಿನ್ನಿಸ್ತಿದ್ಯಾ ಕೂಡ ಅಂದ ಮೆಲ್ಲಗೆ ಅವಳಿಗೆ ಮಾತ್ರ ಕೇಳಿಸುವಂತೆ. ಮುಂದಿನ ಭಾಗದಲ್ಲಿ ತನಗೆ ತಿಳಿದವರ ಪ್ರಭಾವ ಬಳಸಿ ಸಾಮ್ರಾಟ್ ವಿಳಾಸ ಪತ್ತೆ ಹಚ್ಚಿ ಸಾಮ್ರಾಟ್ ಮನೆಗೆ ಬಂದ ಆರ್ಯನ್. ತನಗೆ ತಿಳಿದ ವಿವರಗಳ ಪ್ರಕಾರ ಅದು ಡಾಕ್ಟರ್ ಸಾಮ್ರಾಟ್ ಮನೆ ಅಂತ ಖಚಿತಪಡಿಸ್ಕೊಂಡು ಒಳಗೆ ಬರುತ್ತಲೇ ಕೋಪದಿಂದ ಸಾಮ್ರಾಟ್ ಹೊರಗೆ ಬಾ ಅಂತ ಕಿರಿಸ್ತಾ ಬಂದ ಆರ್ಯನ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಮುಂಚಿತವಾಗಿ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.